ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರ್ ಕ್ಲಾಸ್ಗಳು ಯೂಟ್ಯೂಬ್ ಚಾನಲ್. ನಾನು ಲಿಂಗಪಟ್ಟಿ. ಈ ಕ್ಲಾಸು ಇಂದು ಅಂದ್ರೆ 24/11/2024 ನಡೆದಂತಹ ಕೆಸೆಟ್ ಎಕ್ಸಾಮ್ ನ ಪೇಪರ್ 1 ನಲ್ಲಿ ಕೇಳಲಾದ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಲಾಜಿಕಲ್ ರೀಸನಿಂಗ್ ಕ್ವೆಶ್ಚನ್ಸ್ ಗಳನ್ನ ಅನಾಲಿಸಿಸ್ ಮಾಡೋಣ. ಆಸ್ ಯು ನೋ, ಪೇಪರ್ 1 ಅನ್ನೋದು ಜನರಲ್ ಸ್ಟಡಿ ಆಗಿರುತ್ತೆ. ಹಲವಾರು ಟಾಪಿಕ್ ಗಳ ಮೇಲೆ 50 ಕ್ವೆಶ್ಚನ್ಸ್ ಕೇಳಿರ್ತಾರ ಫಾರ್ 100 ಮಾರ್ಕ್ಸ್. ಅಂಡ್ ಪೇಪರ್ 2 ಅನ್ನೋದು ನೀವು ಯಾವ ಸಬ್ಜೆಕ್ಟ್ ಮೇಲೆ ಮಾಸ್ಟರ್ಸ್ ಮುಗಿಸಿರ್ತೀರೋ ಆ ಸಬ್ಜೆಕ್ಟ್ ಮೇಲಿನ ಪೇಪರ್ ಆಗಿರುತ್ತೆ. ಅಂಡ್ ಇವತ್ತಿನ ಪೇಪರ್ 1 ನಲ್ಲಿ ಕೇಳಲಾದ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು ಇವಾಗಿರ್ತವೆ. ಆ ಕ್ವಶನ್ಸ್ ಗಳನ್ನ ನಾನು ಇಂಗ್ಲಿಷ್ ನಲ್ಲೇ ತಗೊಂಡಿದ್ದೀನಿ. ಯೂಶುವಲಿ ನಾನು ಕ್ವಶನ್ಸ್ ಗಳನ್ನ ಕಾಪಿ ಅಂಡ್ ಪೇಸ್ಟ್ ಮಾಡಿ ತಗೊಂಡಿರ್ತಿದ್ದೆ. ಬಟ್ ಇವಕ್ಕೆ ಎಕ್ಸ್ಪ್ಲನೇಷನ್ ಜಾಸ್ತಿ ಜಾಗ ಬೇಕಾಗಿಲ್ಲ. ಕ್ವಶನ್ ಪೇಪರ್ ನಲ್ಲಿ ಕೇಳಲಾದ ಕ್ವಶನ್ಸ್ ಗಳು ತುಂಬಾ ಈಸಿ ಇರೋದ್ರಿಂದ ಜಾಸ್ತಿ ಜಾಗ ಬೇಕಾಗಿಲ್ಲ. ಸೊ ಪೇಪರ್ ಗಳನ್ನೇ ಕಟ್ ಮಾಡಿ ತಗೊಂಡಿದ್ದೀನಿ. ಕ್ವಶನ್ ಗಳನ್ನ ಇಂಗ್ಲಿಷ್ ನಲ್ಲೇ ಯಾಕೆ ತಗೊಂಡಿದ್ದೀನಿ ಅಂತಂದ್ರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕ್ವಶನ್ಸ್ ಗಳನ್ನ ಯಾವಾಗಲೂ ಇಂಗ್ಲಿಷ್ ನಲ್ಲೇ ಫ್ರೇಮ್ ಮಾಡಿರ್ತಾರೆ. ಆಮೇಲೆ ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕನೋ ಅಥವಾ ಗೂಗಲ್ ಅಸಿಸ್ಟೆಂಟ್ ಥ್ರೂನೋ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಸೊ ಟ್ರಾನ್ಸ್ಲೇಟ್ ಮಾಡುವಾಗ ಅಲ್ಲಿ ಮೈನರ್ ಮಿಸ್ಟೇಕ್ಸ್ ಗಳು ಆಗಿರಬಹುದು. ಆದ ಕಾರಣ ನಾನು ಕ್ವಶನ್ಸ್ ಗಳನ್ನ ಇಂಗ್ಲಿಷ್ ನಲ್ಲೇ ತಗೊಂಡಿದ್ದೀನಿ. ಇಂಗ್ಲಿಷ್ ಮೇಲಿನ ಮೋಹದಿಂದಲ್ಲ. ಅಂಡ್ ಎಕ್ಸ್ಪ್ಲನೇಷನ್ ಕನ್ನಡದಲ್ಲೇ ಮಾಡ್ತೀನಿ. ಸೊ ಡೋಂಟ್ ವರಿ. ಮೊದಲನೇ ಕ್ವಶನ್ ಏನಿದೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಸ್ಕೂಲ್ ಈಸ್ 3600 and the percentage of students enrolled in different hobby classes in the school is as follows. ಸೊ ಇಲ್ಲಿ ಏನಿದೆ, ಒಂದು ಸ್ಕೂಲ್ ನಲ್ಲಿ ಒಟ್ಟು 3600 ಸ್ಟೂಡೆಂಟ್ ಗಳು ಅದಾರಂತ. ಸೊ ಸ್ಟೂಡೆಂಟ್ಗಳು ಬೇರೆ ಬೇರೆ ಹವ್ಯಾಸದ ತರಗತಿಗೆ ಎನ್ರೋಲ್ ಆದಂತ ನಂಬರ್ನ ಪರ್ಸೆಂಟೇಜ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ಆಧಾರದ ಮೇಲೆ ನಮಗೊಂದು ಕ್ವಶನ್ ಕೇಳಿದಾರೆ. ಆ ಕ್ವಶನ್ಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 3600. ಈ 3600ರಲ್ಲಿ 18% ಸಿಂಗಿಂಗ್ ಕ್ಲಾಸಸ್ಗೆ ಎನ್ರೋಲ್ ಆದ್ರೆ 21% ಡ್ಯಾನ್ಸಿಂಗ್ ಕ್ಲಾಸಸ್ಗೆ ಎನ್ರೋಲ್ ಆಗಿದ್ದಾರೆ. 15% ಪೇಂಟಿಂಗ್ ಕ್ಲಾಸಸ್ಗೆ ಎನ್ರೋಲ್ ಆಗಿದ್ದಾರೆ. 11% ಸ್ಟಿಚಿಂಗ್ ಕ್ಲಾಸಸ್ಗೆ ಎನ್ರೋಲ್ ಆಗಿದ್ದಾರೆ. 13% ಡ್ರಾಮಾ ಕ್ಲಾಸಸ್ಗೆ ಎನ್ರೋಲ್ ಆಗಿದ್ದಾರೆ. 22% ಕುಕಿಂಗ್ ಕ್ಲಾಸಸ್ಗೆ ಎನ್ರೋಲ್ ಆಗಿದ್ದಾರೆ. ಸೊ ಕ್ವಶನ್ ಏನಿದೆ, ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ಸ್ಟಿಚಿಂಗ್ ಅಂಡ್ ಡ್ರಾಮಾ ಕ್ಲಾಸಸ್ ಟುಗೆದರ್? ಸೊ ಸ್ಟಿಚಿಂಗ್ ಕ್ಲಾಸಸ್ಗೆ ಮತ್ತು ಡ್ರಾಮಾ ಕ್ಲಾಸಸ್ಗೆ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಎನ್ರೋಲ್ ಆಗಿದ್ದಾರೆ ಅಂತ ಕ್ವಶನ್ ಇದೆ. ಸಿ, ಒಟ್ಟು ನಮಗೆ 100% ನಲ್ಲಿ ಸ್ಟಿಚಿಂಗ್ ಕ್ಲಾಸಸ್ಗೆ 11% ಸ್ಟೂಡೆಂಟ್ಸ್, ಡ್ರಾಮಾ ಕ್ಲಾಸಸ್ಗೆ 13% ಸ್ಟೂಡೆಂಟ್ಸ್. ಸೊ ಒಟ್ಟು ಸ್ಟೂಡೆಂಟ್ಸ್ ಎಷ್ಟಾದ್ರು 13% ಪ್ಲಸ್ 11% 24% ಆದ್ರು. ಸ್ಟಿಚಿಂಗ್ ಮತ್ತು ಡ್ರಾಮಾ ಕ್ಲಾಸಸ್ಗೆ ಔಟ್ ಆಫ್ 100% 24% ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ. ಹಾಗಾದ್ರೆ ಅವ್ರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಒಟ್ಟು ವಿದ್ಯಾರ್ಥಿಗಳು 100% ಇದ್ರ, ಈ 100% ಅನ್ನೋದೇ ನಮಗ 3600 ಇದೆ. 100% ಅನ್ನೋದೇ 3600 ಇದೆ ಅಂದ್ಮೇಲೆ 24% ಅನ್ನೋದು ಎಷ್ಟು? ಇಷ್ಟು ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ನಮಗ ಆನ್ಸರ್ ಸಿಗುತ್ತೆ. ಸೊ ಪರ್ಸೆಂಟೇಜ್ ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 36 × 24 ಮಾಡ್ಬೇಕು ನಾವು. 24 ಆರ್ಲೆ ಎಷ್ಟು? 144, 14 ಕ್ಯಾರಿ ಆಗುತ್ತೆ. 24 3 72 ಪ್ಲಸ್ 14 ಅಂದ್ರೆ 86. ಸೊ ನಮ್ಗೆ ಆನ್ಸರ್ ಏನಾಗುತ್ತೆ? 864. ಆಪ್ಷನ್ 3 864 ಇಸ್ ದಿ ರೈಟ್ ಆನ್ಸರ್. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 3600. ಈ 3600 ಅನ್ನೋದು ನಮ್ಗೆ 100% ಆಗಿರುತ್ತೆ. ಸ್ಟಿಚಿಂಗ್ ಕ್ಲಾಸಸ್ ಮತ್ತು ಡ್ರಾಮಾ ಕ್ಲಾಸಸ್ ಟುಗೆದರ್ ಎಷ್ಟು ಸ್ಟೂಡೆಂಟ್ಸ್ ಇದಾರ? 13% ಪ್ಲಸ್ 11% ಅಂದ್ರೆ 24%. ಸೊ 100% ಅನ್ನೋದು 3600 ಆದ್ರೆ 24% ಅನ್ನೋದು ಎಷ್ಟಾಗುತ್ತೆ? 864 ಆಗುತ್ತೆ. ಸೊ ಟೋಟಲ್ ನಾನು ಯಾಕೆ ಇದನ್ನ 100% ಅಂತ ತಗೊಂಡೆ ಅಂತಂದ್ರೆ, ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಪರ್ಸೆಂಟೇಜ್ ಅಂದ್ರೆ ಏನು? ಪರ್ ಸೆಂಚುರಿ, ಪ್ರತಿ 100ಕ್ಕೆ. ಕನ್ನಡದಲ್ಲಿ ಪ್ರತಿಶತ ಅಂತ ಕರಿತೀವಿ ನಾವು. ಪ್ರತಿಶತ, ಪ್ರತಿ 100ಕ್ಕೆ. ಸೊ ಇಲ್ಲಿ ಕೊಟ್ಟಿರೋದು ಎಲ್ಲವೂ ಪ್ರತಿ 100ಕ್ಕೆ ಎಷ್ಟು ಅಂತ ಕೊಟ್ಟಿರ್ತಾರ. ಸಿಂಗಿಂಗ್ ಕ್ಲಾಸಸ್ಗೆ 18% ಎನ್ರೋಲ್ ಆಗಿದ್ದಾರೆ ಅಂತಂದ್ರೆ, ಒಂದ್ ವೇಳೆ ವಿದ್ಯಾರ್ಥಿಗಳು 100 ಅದಾರ ಅಂತಂದ್ರೆ ಅದರಲ್ಲಿ 18 ಜನ ಎನ್ರೋಲ್ ಆಗಿದ್ದಾರೆ ಅಂತ ಅರ್ಥ. ಡ್ಯಾನ್ಸಿಂಗ್ ಕ್ಲಾಸಸ್ಗೆ 21% ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ ಅಂತಂದ್ರೆ 100ರಲ್ಲಿ 21 ಜನ ಡ್ಯಾನ್ಸಿಂಗ್ ಕ್ಲಾಸಸ್ ಎನ್ರೋಲ್ ಆಗಿದ್ದಾರೆ ಅಂತ ಅರ್ಥ. ಸೊ ಪ್ರತಿ 100ಕ್ಕೆ ಅಂತ ಕಂಪೇರ್ ಮಾಡಿದಾಗ ನಮ್ಗೆ ಪರ್ಸೆಂಟೇಜ್ ಅನ್ನೋದು ಸಿಗುತ್ತೆ. ಆದ ಕಾರಣ ನಾನು ಒಟ್ಟು 100% ಅನ್ನೋದನ್ನ 3600 ಅಂತ ತಗೊಂಡೆ. ಸೊ ಡ್ರಾಮಾ ಕ್ಲಾಸಸ್ ಮತ್ತು ಸ್ಟಿಚಿಂಗ್ ಕ್ಲಾಸಸ್ 24% ಆಯ್ತು. 100% ಅನ್ನೋದು 3600 ಆದ್ರೆ 24% ಅನ್ನೋದು 864 ಆಗುತ್ತೆ. Next question. In tossing an unbalanced coin, the probability of getting a head is 2 times the probability of getting a tail. Then which of the following is true ಅಂತ ಕೇಳಿದ್ದಾರೆ. ಸೊ ಪ್ರೊಬ್ಯಾಬಿಲಿಟಿ ಮೇಲಿನ ಕ್ವಶನ್ ಇದು. ಕನ್ನಡದಲ್ಲಿ ಸಂಭವನೀಯತೆ ಅಂತ ಅಂತೀವಿ ನಾವು.
ಸೊ ಇಲ್ಲಿ ಏನಾಗಿದೆ, ಒಂದು ಟಾಸ್ ನ ಕಾಯಿನ್ ಮಾಡಿದಾಗ ಹೆಡ್ ಬೀಳೋ ಪ್ರೊಬಬಿಲಿಟಿ ಟೇಲ್ ಬೀಳೋ ಪ್ರೊಬಬಿಲಿಟಿಗಿಂತ 2 ಟೈಮ್ಸ್ ಇದೆ ಅಂತೆ. ಅಂದ್ರೆ ಟೇಲ್ ಬೀಳೋ ಸಂಭವನೀಯತೆ ಎಷ್ಟಿದೆಯೋ ಅದರ 2 ಪಟ್ಟು ಹೆಡ್ ಬೀಳೋ ಸಂಭವನೀಯತೆ ಇದೆ. ಸೊ ಇದರ ಆಧಾರದ ಮೇಲೆ ಕೊಟ್ಟಿರೋ 4 ಆಪ್ಷನ್ಸ್ ಗಳಲ್ಲಿ ಯಾವ್ದು ಕರೆಕ್ಟ್ ಅಂತ ಕ್ವಶನ್ ಕೇಳಿದ್ದಾರೆ. ಒಂದ್ ವೇಳೆ ನಮಗೆ ಟೇಲ್ ಬೀಳೋ ಸಂಭವನೀಯತೆ 1/2 ಇದ್ರೆ ಹೆಡ್ ಬೀಳೋ ಸಂಭವನೀಯತೆ ಅದರ ಡಬಲ್ ಇರುತ್ತೆ. 1/2 ಡಬಲ್ 1. 1/2 ಅಂದ್ರೆ ಏನು? ಅರ್ಧ. ಅರ್ಧದ ಡಬಲ್ ಪೂರ. 1/2 ಅನ್ನೋದು ಅರ್ಧ ಆದ್ರೆ 1/2 ಆದ್ರೆ 1/2 ಡಬಲ್ 2/2 ಆಗುತ್ತೆ. 2/2 ಅಂದ್ರೆ 1. ಬಟ್ ಇಲ್ಲಿ 1 ಇಲ್ಲ. ಸೊ ಅದಕ್ಕೆ ಆಪ್ಷನ್ 1 ಅನ್ನೋದು ನಮಗೆ ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್, ಟೇಲ್ ಬೀಳೋ ಸಂಭವನೀಯತೆಯಲ್ಲಿ 1/4 ಇದೆ. ಸೊ 1/4 ಡಬಲ್ ಏನು? 2/4. 2/4 ಅಂದ್ರೆ 1/2. ಬಟ್ ಇಲ್ಲಿ 1/2 ಇಲ್ಲ. ಸೊ ಆಪ್ಷನ್ 2 ಅನ್ನೋದು ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಅಲ್ಲಿ ಟೇಲ್ ಬೀಳೋ ಸಂಭವನೀಯತೆ 3/7 ಇದೆ. 3/7 ಡಬಲ್ 6/7. ಬಟ್ ಇಲ್ಲಿ ಹೆಡ್ ಬೀಳೋ ಸಂಭವನೀಯತೆ 6/7 ಇಲ್ಲ. ಸೊ ಆಪ್ಷನ್ 3 ಅನ್ನೋದು ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಟೇಲ್ ಬೀಳೋ ಸಂಭವನೀಯತೆ ಏನಿದೆ? ಇಲ್ಲಿ 1/3 ಇದೆ. 1/3 ಡಬಲ್ 2/3. ಸೊ ಇಲ್ಲಿ 2/3 ಇದೆ. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಒಂದು ವೇಳೆ ನಮಗ ಹೆಡ್ ಬೀಳೋ ಸಂಭವನೀಯತೆ ಟೇಲ್ ಬೀಳೋ ಸಂಭವನೀಯತೆಗಿಂತ 2 ಪಟ್ಟಿದ್ರ ಅವಾಗ ಒಂದ್ ವೇಳೆ ಟೇಲ್ ಬೀಳೋ ಸಂಭವನೀಯತೆ 1/3 ಆದ್ರೆ ಹೆಡ್ ಬೀಳೋ ಸಂಭವನೀಯತೆ 2/3 ಆಗಿರುತ್ತೆ. ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್. ಓಕೆ, ವೆನ್ ಡಯಾಗ್ರಾಮ್ ಮೇಲಿನ ಕ್ವಶನ್ ಇದಾಗಿದೆ. ಸೆಟ್ ಎ ಇಸ್ ದಿ clerks, set B is graduates and set C is government employees. Some graduates are government employees but not clerks. Which is that group ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸೆಟ್ ಎ ಅನ್ನೋದು ನಮಗ ಇಲ್ಲೇನ್ ಸೆಟ್ ಎ ಇದೆಯಲ್ಲ ಇವರು ಕ್ಲರ್ಕ್ಸ್ ಅಂತೆ. ಓಕೆ, ಸೆಟ್ ಬಿ ಇಸ್ ದಿ ಗ್ರಾಜುಯೇಟ್ಸ್ ಅಂತೆ. ಇವರು ಸೆಟ್ ಬಿ ನಲ್ಲಿರೋರು, ಇವರು ಗ್ರಾಜುಯೇಟ್ಸ್. ಸೆಟ್ ಸಿ ಅನ್ನೋದು ನಮಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತೆ. ಇವರು ಗೌರ್ಮೆಂಟ್ ಎಂಪ್ಲಾಯೀಸ್. ಸೊ ಕ್ವಶನ್ ಏನ್ ಕೇಳಿದಾರ? ಸಮ್ ಗ್ರಾಜುಯೇಟ್ಸ್ ಆರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತೆ. ಸೊ ಅವ್ರು ಏನಾಗಿರ್ಬೇಕು? ಗ್ರಾಜುಯೇಟ್ಸು ಆಗಿರಬೇಕು, ನೆಕ್ಸ್ಟ್ ಗೌರ್ಮೆಂಟ್ ಎಂಪ್ಲಾಯ್ ಕೂಡ ಆಗಿರಬೇಕು. ಗ್ರಾಜುಯೇಟ್ಸು ಆಗಿರಬೇಕು, ಗೌರ್ಮೆಂಟ್ ಎಂಪ್ಲಾಯ್ ಕೂಡ ಆಗಿರಬೇಕು, ಬಟ್ ನಾಟ್ ಕ್ಲರ್ಕ್ಸ್. ಗ್ರಾಜುಯೇಟ್ಸು ಆಗಿರಬೇಕು, ಗೌರ್ಮೆಂಟ್ ಎಂಪ್ಲಾಯ್ ಕೂಡ ಆಗಿರಬೇಕು, ಆದರೆ ಕ್ಲರ್ಕ್ ಆಗಿರಬಾರ್ದು. ಸೊ ಇಲ್ಲಿ ನಮ್ಗೆ ಸಿಗೋ ಆನ್ಸರ್ ಏನು? ಗ್ರಾಜುಯೇಟ್ಸು ಹೌದು, ಗೌರ್ಮೆಂಟ್ ಎಂಪ್ಲಾಯ್ನೂ ಹೌದು, ಅಂದ್ರೆ ಎಫ್ ಮಾತ್ರ. ಸೊ ನಮ್ಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ 2 ಎಫ್ ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕ್ಲರ್ಕ್ಸ್ ಆಗಿರಬಾರ್ದು ಅಂತಂದ್ರೆ ಇನೂ ಬರಲ್ಲ, ಎಚ್ನು ಬರಲ್ಲ, ಜಿನೂ ಬರಲ್ಲ. ಅವರು ಏನ್ ಗ್ರಾಜುಯೇಟ್ಸ್ ಆಗಿರ್ಲೇಬೇಕಂದ್ರೆ ಇ ಬರುತ್ತೆ, ಎಚ್ ಬರುತ್ತೆ, ಎಫ್ ಬರುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಲೇಬೇಕಂತಂದ್ರೆ ಜಿ ಬರುತ್ತೆ, ಎಚ್ ಬರುತ್ತೆ, ಎಫ್ ಬರುತ್ತೆ. ಗ್ರಾಜುಯೇಟ್ಸು ಆಗಿರ್ಬೇಕು, ಗೌರ್ಮೆಂಟ್ ಎಂಪ್ಲಾಯ್ನೂ ಆಗಿರ್ಬೇಕು, ಬಟ್ ಕ್ಲರ್ಕ್ ಆಗಿರಬಾರ್ದು ಅಂದ್ರೆ ಎಫ್. ಅದೇ ಒಂದ್ ವೇಳೆ ಗ್ರಾಜುಯೇಟ್ಸು ಆಗಿರ್ಬೇಕು, ಗೌರ್ಮೆಂಟ್ ಎಂಪ್ಲಾಯ್ನೂ ಆಗಿರ್ಬೇಕು, ಮತ್ತು ಕ್ಲರ್ಕು ಆಗಿರ್ಬೇಕು ಅನ್ನೋದಾಗಿದ್ರೆ ಎಚ್ ಅನ್ನೋದು ನಮಗೆ ಆನ್ಸರ್ ಆಗ್ತಿತ್ತು. ಬಟ್ ಇಲ್ಲಿ ನಮ್ಗೆ ಕ್ಲರ್ಕ್ ಆಗಿರಬಾರ್ದು ಅಂತ ಕೊಟ್ಟಿರೋದ್ರಿಂದ ಎಫ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಎಫ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಫ್ ಎ ಅಂಡ್ ಬಿ ಆರ್ ಬ್ರದರ್ಸ್, ಸಿ ಇಸ್ ದಿ ಸಿಸ್ಟರ್ ಆಫ್ ಎ, ಡಿ ಇಸ್ ದಿ ಸಿಸ್ಟರ್ ಆಫ್ ಇ ಅಂಡ್ ಇ ಇಸ್ ಡಾಟರ್ ಆಫ್ ಬಿ, ದೆನ್ ಹೂ ಇಸ್ ದಿ ಅಂಕಲ್ ಆಫ್ ಡಿ ಅಂತ ಕ್ವಶನ್ ಇದೆ. ಸೊ ಬ್ಲಡ್ ರಿಲೇಷನ್ಸ್ ಚಾಪ್ಟರ್ ಮೇಲಿನ ಕ್ವಶನ್ ಇದಾಗಿದೆ. ಬ್ಲಡ್ ರಿಲೇಷನ್ಸ್ ನಲ್ಲಿ ನಾವು ಮೇಲ್ ಜೆಂಡರ್ ನ ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡಿದ್ರ, ಫಿಮೇಲ್ ಜೆಂಡರ್ ನ ಸರ್ಕಲ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಗೊತ್ತಿರಲಿ. ಎ ಅಂಡ್ ಬಿ ಆರ್ ಬ್ರದರ್ಸ್ ಅಂತೆ. ಎ ಮತ್ತು ಬಿ ಅನ್ನೋರು ಸಹೋದರರು. ಎ ಮತ್ತು ಬಿ ಸಹೋದರರು. ಸಿ ಇಸ್ ದಿ ಸಿಸ್ಟರ್ ಆಫ್ ಎ. ಇವರಿಬ್ರು ಸಹೋದರರು, ಮೇಲ್ ಜೆಂಡರ್ ಆಗಿರೋದ್ರಿಂದ ಸ್ಕ್ವೇರ್ ನಲ್ಲಿ ರಿಪ್ರೆಸೆಂಟ್ ಮಾಡಿದ್ದೀನಿ. ಸಿ ಇಸ್ ದಿ ಸಿಸ್ಟರ್ ಆಫ್ ಎ. ಸಿಸ್ಟರ್ ಅಂದ್ರೆ ಫಿಮೇಲ್ ಜೆಂಡರ್, ಅದಕ್ಕೋಸ್ಕರ ಸರ್ಕಲ್ ನಲ್ಲಿ ರಿಪ್ರೆಸೆಂಟ್ ಮಾಡ್ತೀನಿ. ಡಿ ಇಸ್ ದಿ ಸಿಸ್ಟರ್ ಆಫ್ ಇ. ಬಟ್ ಇಲ್ಲಿ ನಮಗೆ ಡಿ ಯಾರು, ಡಿ ಇವ್ರಿಗೆ ಹೇಗೆ ಸಂಬಂಧ, ಇ ಹೇಗೆ ಸಂಬಂಧ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಈ ಸೆಂಟೆನ್ಸ್ ನ ಹೋಲ್ಡ್ ನಲ್ಲಿ ಇಡ್ತೀನಿ. ಡಿ ಇಸ್ ದಿ ಸಿಸ್ಟರ್ ಆಫ್ ಇ ಅನ್ನೋ ಸೆಂಟೆನ್ಸ್ ನ ನಾನು ಹೋಲ್ಡ್ ನಲ್ಲಿ ಇಡ್ತೀನಿ. ನೆಕ್ಸ್ಟ್, ಇ ಇಸ್ ಡಾಟರ್ ಆಫ್ ಬಿ ಅಂತೆ. ಸೊ ಬಿ ನ ಮಗಳು ಇ ಅಂತೆ.
ಫೀಮೇಲ್ ಆಗಿರೋದ್ರಿಂದ ಸರ್ಕಲ್ ಅನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈ ಸೆಂಟೆನ್ಸಿಗೆ ಬರೋಣ ಇವಾಗ. ಡಿ ಇಸ್ ದಿ ಸಿಸ್ಟರ್ ಆಫ್ ಇ. ಸೊ ಇಗೆ ಡಿ ಅನ್ನೋಳು ಸಿಸ್ಟರ್ ಅಂತೆ, ಫೀಮೇಲ್ ಆಗಿರೋದ್ರಿಂದ ಸರ್ಕಲ್ ಅನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ದೆನ್ ಹೂ ಇಸ್ ದಿ ಅಂಕಲ್ ಆಫ್ ಡಿ. ಸೊ ಡಿಗೆ ಅಂಕಲ್ ಯಾರು ಅಂತ ಕೇಳಿದಾರ. ಅಂಕಲ್ ಆಗ್ಬೇಕಂದ್ರೆ ತಂದೆಯ ತಮ್ಮ ಅಥವಾ ಅಣ್ಣ ಆಗಿರ್ಬೇಕು. ಸೊ ಡಿ ಅನ್ನೋಳು ಇಯ ಸಹೋದರಿ, ಬಿ ಅನ್ನೋನು ಇಯ ತಂದೆ ಅಂದಮೇಲೆ ಈ ಡಿಗೂ ಕೂಡ ಬಿ ತಂದೆ ಆಗ್ತಾನ. ಎ ಅನ್ನೋನು ಬಿ ಯ ಸಹೋದರ ಅಂದಮೇಲೆ ಈ ಡಿ ಮತ್ತು ಇಗೆ ಎ ಅಂಕಲ್ ಆಗ್ಬೇಕು. ಹೇಳಿರೋದೇನು, ಹೂ ಇಸ್ ದಿ ಅಂಕಲ್ ಆಫ್ ಡಿ ಅಂತ ಕೇಳಿದಾರ. ಸೊ ಡಿ ಅಂಕಲ್ ಯಾರು, ಎ. ಆಪ್ಷನ್ 1 ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. A, B and C can complete a piece of work in 24, 6 and 12 days respectively. Working together they will complete the same work in ಎಷ್ಟು ದಿನದಾಗ ಅವರು, ಓಕೆ, ಎ ಮತ್ತು ಬಿ ಮತ್ತು ಸಿ ಅನ್ನೋರು 24, 6, 12 ದಿನದಲ್ಲಿ ಕೆಲಸವನ್ನ ಮುಗಿಸ್ತಾರಂತ ರೆಸ್ಪೆಕ್ಟಿವ್ಲಿ. ಅಂದ್ರೆ ಎ ಅನ್ನೋನು 24 ದಿನದ ಕೆಲಸ ಮುಗಿಸಿದ್ರ ಅದೇ ಕೆಲಸನ ಬಿ ಅನ್ನೋನು 6 ದಿನದಲ್ಲಿ ಮುಗಿಸ್ತಾನ, ಅದೇ ಕೆಲಸನ ಸಿ ಅನ್ನೋನು 12 ದಿನದಲ್ಲಿ ಮುಗಿಸ್ತಾನ. ಇವಾಗ 3 ಜನ ಸೇರಿ ಕೆಲಸ ಮಾಡಿದ್ರ ಎಷ್ಟು ದಿನದಾಗ ಕೆಲಸ ಮುಗಿಯುತ್ತೆ ಅಂತ ಕ್ವಶನ್ ಇದೆ. ಸಿ ಎ ಅನ್ನೋನು 24 ದಿನದ ಮುಗಿಸ್ತಾನ, ಬಿ ಅನ್ನೋನು 6 ದಿನದ ಮುಗಿಸ್ತಾನ, ಅದೇ ಕೆಲಸನ ಸಿ ಅನ್ನೋನು 12 ದಿನದಲ್ಲಿ ಮುಗಿಸ್ತಾನ. ಸೊ ಇವ್ರಿಗೆ ನಾವು ಒಂದು ಕೆಲಸ ಕೊಡ್ಬೇಕು. ಇವಾಗ ಆ ಕೆಲಸ ಹೇಗಿರ್ಬೇಕು ಅಂತಂದ್ರೆ ಈ 3ರಿಂದನೂ ಡಿವೈಡ್ ಆಗುವಂತ ಕೆಲಸ ಆಗಿರ್ಬೇಕು. 3ರಿಂದನೂ ಡಿವೈಡ್ ಆಗುವಂತ ಕೆಲಸ ಆಗ್ಬಿಟ್ರೆ ನಮ್ಗ ಎಫಿಷಿಯನ್ಸಿ ಅನ್ನೋದು ಫ್ರಾಕ್ಷನ್ ಅಲ್ಲಿ ಬರಲ್ಲ. ಆದ ಕಾರಣ ಈ 3ರಿಂದನೂ ಡಿವೈಡ್ ಆಗುವಂತ ಕೆಲಸ ಆಗಿರ್ಬೇಕು. ಸೊ ಈ 3ರಿಂದನೂ ಡಿವೈಡ್ ಆಗುವಂತ ಸಂಖ್ಯೆ ಸಾಕಷ್ಟು ಇರ್ತಾವ. ಅದರಲ್ಲಿ ನಾವು ಅತಿ ಚಿಕ್ಕ ಸಂಖ್ಯೆ ತಗೊಂಡ್ರ ನಮ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಈ 3ರಿಂದನೂ ಡಿವೈಡ್ ಆಗುವಂತ ಅತಿ ಚಿಕ್ಕ ಸಂಖ್ಯೆಯನ್ನೇ ನಾವು LCM ಅಂತ ಕರಿತೀವಿ. 24, 6 ಮತ್ತು 12ರ LCM ಎಷ್ಟು, 24. ಸೊ ಇವಾಗ ನಾವೇನ್ ಅನ್ಕೊಳ್ಳೋಣ, ಈ ಕೆಲಸ ಅಂತ ಏನ್ ಕೊಟ್ಟಿದಾರಲ್ಲ, ಏನ್ ಕೆಲಸಪ್ಪ ಅಂತಂದ್ರ 24 ಮನೆ ಕಟ್ಟೋದು ಅಂತ ಅನ್ಕೊಳ್ಳೋಣ. ಎ ಅನ್ನೋನು 24 ಮನೆನ 24 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರೆ ಒಂದು ದಿನಕ್ಕೆ 1 ಮನೆ ಕಟ್ತಾನೆ ಅಂತ ಅರ್ಥ. 24 ಅಂದ್ರೆ 24. ಬಿ ಅನ್ನೋನು 24 ಮನೆನ 6 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರೆ ಒಂದು ದಿನಕ್ಕೆ 4 ಮನೆ ಕಟ್ತಾನೆ ಅಂತ ಅರ್ಥ. 6 4 24. ಒಂದು ದಿನಕ್ಕೆ 4 ಮನೆ ಕಟ್ಟಿದ್ರ 24 ಮನೆ ಕಟ್ಟೋದಕ್ಕೆ 6 ದಿನ ಬೇಕಾಗುತ್ತೆ. ಸಿ ಅನ್ನೋನು 24 ಮನೆನ 12 ದಿನದಲ್ಲಿ ಕಟ್ತಾ ಇದ್ದಾನೆ ಅಂತಂದ್ರೆ ಒಂದು ದಿನಕ್ಕೆ 2 ಮನೆ ಕಟ್ತಾನೆ ಅಂತ ಅರ್ಥ. 12 24. ಇವಾಗ 3 ಜನ ಸೇರಿ ಕೆಲಸ ಮಾಡ್ತಾ ಇದಾರ. ಹಾಗಾದ್ರೆ 3 ಜನ ಸೇರಿ ಒಂದು ದಿನಕ್ಕೆ ಎಷ್ಟು ಮನೆ ಕಟ್ತಾ ಇದಾರ? 4 + 1 5, 5 + 2 7. 3 ಜನ ಸೇರಿ ಒಂದು ದಿನಕ್ಕೆ 7 ಮನೆ ಕಟ್ತಾ ಇದಾರ. ಒಂದು ದಿನಕ್ಕೆ 7 ಮನೆ ಕಟ್ತಾ ಇದ್ದಾರೆ ಅಂತಂದ್ರೆ 24 ಮನೆ ಕಟ್ಟೋದಕ್ಕೆ ಅವರು 24/7 ದಿನ ತಗೊಳ್ತಾರ. 24/7 ದಿನ ತಗೊಳ್ತಾರ. ಸೊ 24/7ನ ಹೇಗೆ ಬರಿಬೋದು ನಾವು? 7 3 21. 24ರಲ್ಲಿ 21 ಮೈನಸ್ ಮಾಡಿದ್ರೆ 3 ಉಳಿತು. ಸೊ 3/7 ಉಳಿತು. 3/7. ಆಪ್ಷನ್ 4 3/7 ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಟ್ಟು ಕೆಲಸನ ನಾವು 24 ಅಂತ ಅನ್ಕೊಳ್ಳೋದಾದ್ರೆ ಎ ಅನ್ನೋನು ಪ್ರತಿದಿನಕ್ಕೆ 1 ಮನೆ ಕಟ್ತಾನ. 24 24. ಒಟ್ಟು ಕೆಲಸನ ನಾವು 24 ಮನೆ ಅನ್ಕೊಳ್ಳೋದಾದ್ರೆ ಬಿ ಅನ್ನೋನು 6 ದಿನದಲ್ಲಿ ಮುಗಿಸ್ತಾ ಇದ್ದಾನೆ ಅಂತಂದ್ರೆ ಪ್ರತಿದಿನಕ್ಕೆ 4 ಮನೆ ಕಟ್ತಾ ಇದ್ದಾನ. 24 ಮನೆನ 12 ದಿನದಲ್ಲಿ ಕಟ್ತಾ ಇದ್ದಾನೆ ಅಂದ್ರೆ ಸಿ ಪ್ರತಿದಿನಕ್ಕೆ 2 ಮನೆ ಕಟ್ತಾನ. ಇವ್ರು 3 ಜನ ಸೇರಿ 4 + 1 5, 5 + 2 7. 3 ಜನ ಸೇರಿ ಒಂದು ದಿನಕ್ಕೆ 7 ಮನೆ ಕಟ್ತಾ ಇದಾರ. 7 ದಿನಕ್ಕೆ 1 ಮನೆ ಕಟ್ತಾ ಒಂದು ದಿನಕ್ಕೆ 7 ಮನೆ ಕಟ್ತಾ ಇದ್ದಾರೆ ಅಂತಂದ್ರೆ 24 ಮನೆನ 3/7 ದಿನದಲ್ಲಿ ಕಟ್ತಾರ. Next question. Answer the following question on the basis of the information given below. 8 persons. So ಈ ಇನ್ಫಾರ್ಮೇಶನ್ ಮೇಲೆ ನಾವು ಕೆಳಗಿನ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂತೆ. 8 persons P, Q, R, S, T, U, V and W are divided into 2 groups, namely G1 and G2 of 4 persons each. The following restrictions holds good ante. Okay. ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಅಂತ 8 ಜನ ಅದಾರ. ಆ 8 ಜನರನ್ನ 4 ಜನರನ್ನಾಗಿ 2 ಗುಂಪು ಮಾಡಿದಾರ. ಅಂದ್ರೆ ಗ್ರೂಪ್ 1 ನಲ್ಲಿ 4 ಜನ, ಗ್ರೂಪ್ 2 ನಲ್ಲಿ 4 ಜನವನ್ನಾಗಿ ಮಾಡಿದಾರ. ಆ ಗುಂಪು ಹೆಂಗಿರ್ಬೇಕಂತಂದ್ರ ಈ ರೂಲ್ಸ್ ಗಳನ್ನ ಫಾಲೋ ಮಾಡ್ತಿರ್ಬೇಕು. ಬನ್ನಿ ನೋಡೋಣ. ಪಿ ಮಸ್ಟ್ ಬಿ ಇನ್ ದಿ ಸೇಮ್ ಗ್ರೂಪ್ ಇನ್ ವಿಚ್ ಟಿ ಈಸ್. ಸೊ ಪಿ ಮತ್ತು ಟಿ ಅನ್ನೋರು ಇಬ್ರು ಒಂದೇ ಗ್ರೂಪ್ ನಲ್ಲಿ ಇರ್ಬೇಕಂತ. ಸೊ ಪಿ ಮತ್ತು ಟಿ ಅನ್ನೋರು ಒಂದೇ ಗ್ರೂಪ್ ನಲ್ಲಿ ಅದಾರ ಅಂತ ಅನ್ಕೊಳ್ಳೋಣ. ನೈದರ್ ಕ್ಯೂ ನಾರ್ ಆರ್ ಕ್ಯಾನ್ ಬಿ ಇನ್ ಅ ಗ್ರೂಪ್ ಇನ್ ವಿಚ್ ವಿ ಈಸ್. ಸೊ ಆ ವಿ ಯಾವ ಗ್ರೂಪ್ ನಲ್ಲಿ ಇರ್ತಾನೋ ಆ ಗ್ರೂಪ್ ನಲ್ಲಿ ಕ್ಯೂನೂ ಇರಲ್ಲ ಅಂತ, ಆರ್ನೂ ಇರಲ್ಲ ಅಂತ. ಸೊ ವಿ ಅನ್ನೋನು ಈ ಗ್ರೂಪ್ ನಲ್ಲಿ ಅದಾನ ಅಂತಂದ್ರೆ ಈ ಗ್ರೂಪ್ ನಲ್ಲಿ
ಕ್ಯೂನು ಇರಬಾರ್ದು ಆರು ಇರಬಾರ್ದು ಅಂತಂದ್ರೆ ಇದರ ಅರ್ಥ ಏನು? ಕ್ಯೂ ಮತ್ತು ಆರು ಒಂದೇ ಗ್ರೂಪ್ ನಲ್ಲಿ ಅದಾರೆ ಅಂತ ಅರ್ಥ. ಸೊ ಕ್ಯೂ ಮತ್ತು ಆರು ಒಂದೇ ಗ್ರೂಪ್ ನಲ್ಲಿ ಅದಾರೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಹೆಂಗೆ ಕೊಟ್ಟಿದಾರ? ಯು ಕೆನಾಟ್ ಬಿ ಇನ್ ಎ ಗ್ರೂಪ್ ಇನ್ ವಿಚ್ ಬೋತ್ ಆರ್ ಅಂಡ್ ಎಸ್ ಆರ್. ಓಕೆ, ಆರ್ ಮತ್ತು ಎಸ್ ಎಲ್ಲಿರ್ತಾರೋ ಅಲ್ಲಿ ಯು ಇರಲ್ಲಂತೆ. ಸೊ ಆರ್ ಮತ್ತು ಎಸ್ ಒಂದೇ ಗ್ರೂಪ್ ನಲ್ಲಿ ಅದಾರೆ ಅಂತ ಅರ್ಥ. ಆರ್ ಆಲ್ರೆಡಿ ಇಲ್ಲೇ ಅದಾನ, ಹಾಗಾದ್ಮೇಲೆ ಎಸ್ ಕೂಡ ಇಲ್ಲೇ ಇರಬೇಕು. ಆರ್ ಮತ್ತು ಎಸ್ ಇದ್ದಲ್ಲೇ ಯು ಇರಲ್ಲ ಅಂದ್ಮೇಲೆ ಯು ಅನ್ನೋನು ಈ ಗ್ರೂಪ್ ನಲ್ಲಿ ಇರಬೇಕು. ಸೊ ಯು ಇಲ್ಲಿ ಬರ್ತಾನ. ನೆಕ್ಸ್ಟ್, ಡಬ್ಲ್ಯೂ ಅಂಡ್ ಯು ಕೆನಾಟ್ ಬಿ ಇನ್ ದ ಸೇಮ್ ಗ್ರೂಪ್. ಸೊ ಡಬ್ಲ್ಯೂ ಮತ್ತು ಯು ಒಂದೇ ಗ್ರೂಪ್ ನಲ್ಲಿ ಇರ್ಲಿಕ್ಕೆ ಆಗಲ್ಲ ಅಂತ. ಸೊ ಯು ಇಲ್ಲದಾನ ಅಂದ್ಮೇಲೆ ಡಬ್ಲ್ಯೂ ಇಲ್ಲಿ ಬರಬೇಕು. ಇದೊಂದು ಗ್ರೂಪು. ಸಿ, ನಾಲ್ಕು ಜನರದ್ದು ಎರಡು ಗ್ರೂಪ್ ಅದಾವ. ನಮಗೆ ಒಂದು ಗ್ರೂಪ್ ಸಿಕ್ಬಿಡ್ತಿ ಇವಾಗ. ಕ್ಯೂ ಆರ್ ಎಸ್ ಡಬ್ಲ್ಯೂ ಅನ್ನೋದು ಒಂದು ಗ್ರೂಪ್. ಈ ಇನ್ಫಾರ್ಮೇಶನ್ ಅಳಿಸ್ಬಿಡ್ತೀನಿ. 4 ಜನರದ್ದು ಒಂದು ಗ್ರೂಪ್ ಸಿಕ್ಬಿಡ್ತಿ ಇವಾಗ. ಕ್ಯೂ ಆರ್ ಎಸ್ ಡಬ್ಲ್ಯೂ ಅನ್ನೋದು 4 ಜನರ ಒಂದು ಗ್ರೂಪ್. ಸೊ ಇನ್ನೊಂದು ಗ್ರೂಪ್ ನಲ್ಲೂ 4 ಜನ ಅದಾರ ಅಂತಂದ್ಮೇಲೆ ಇನ್ನಿಬ್ರು ಇಲ್ಲೇ ಇರಬೇಕು. ಇನ್ನು ಉಳಿದು ಇಬ್ರು ಯಾರು? ಪಿ ಮತ್ತು ಟಿ. ಸೊ ಪಿ ಮತ್ತು ಟಿ ಈ ಗ್ರೂಪ್ ನಲ್ಲಿ ಇರ್ತಾರ. ಸೊ ಕ್ಯೂ ಆರ್ ಎಸ್ ಡಬ್ಲ್ಯೂ ಅನ್ನೋದೊಂದು ಗ್ರೂಪ್ ಆಯ್ತು, ಯು ವಿ ಪಿ ಟಿ ಅನ್ನೋದೊಂದು ಗ್ರೂಪ್ ಆಯ್ತು. ನೆಕ್ಸ್ಟ್, ಇಲ್ಲೊಂದು ಕೊಟ್ಟಿದಾರ. ಇಫ್ ಡಬ್ಲ್ಯೂ ಅಂಡ್ ಕ್ಯೂ ಆರ್ ಇನ್ ಗ್ರೂಪ್ 1. ಸೊ ಡಬ್ಲ್ಯೂ ಮತ್ತು ಕ್ಯೂ ಗ್ರೂಪ್ 1 ಅಲ್ಲಿ ಅದಾರ ಅಂದ್ರೆ ಇದಕ್ಕೆ ನಾವು ಗ್ರೂಪ್ 1 ಅಂತ ನೇಮಿಂಗ್ ಮಾಡಿದ್ರೆ ಇದಕ್ಕೆ ಗ್ರೂಪ್ 2 ಅಂತ ನೇಮಿಂಗ್ ಮಾಡಬೇಕಾಗುತ್ತೆ. ದೆನ್ ವಿಚ್ ಆಫ್ ದಿ ಫಾಲೋವಿಂಗ್ ಆಪ್ಷನ್ ಈಸ್ ಟ್ರೂ ಅಂತ ಹೇಳಿದಾರ. ಸೊ ಕೊಟ್ಟಿರೋ 4 ಆಪ್ಷನ್ಸ್ಗಳಲ್ಲಿ ಇದರ ಆಧಾರದ ಮೇಲೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟ್, ಓಕೆ, ಆಪ್ಷನ್ 1 ಏನಿದೆ? ಆರ್ ಈಸ್ ಇನ್ ದಿ ಗ್ರೂಪ್ 2. ಆರ್ ಗ್ರೂಪ್ 2 ನಲ್ಲಿ ಇದೆಯಾ? ಇಲ್ಲ. ಸೊ ಆಪ್ಷನ್ 1 ಅನ್ನೋದು ರಾಂಗ್. ನೆಕ್ಸ್ಟ್, ಯು ವಿ ಪಿ ಅಂಡ್ ಟಿ ಆರ್ ಇನ್ ದ ಗ್ರೂಪ್ 2. ಯು ವಿ ಪಿ ಅಂಡ್ ಟಿ, ಎಸ್, ಯು ವಿ ಪಿ ಅಂಡ್ ಟಿ ಆರ್ ಇನ್ ದಿ ಗ್ರೂಪ್ 2. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ನೋಡೋಣ, ಮೂರನೇ ಆಪ್ಷನ್ ಏನಿದೆ? ಎಸ್ ಈಸ್ ಇನ್ ದಿ ಗ್ರೂಪ್ 2. ಗ್ರೂಪ್ 2 ನಲ್ಲಿ ಎಸ್ ಇದೆಯಾ? ಇಲ್ಲ. ಎಸ್ ಅನ್ನೋದು ಗ್ರೂಪ್ 1 ನಲ್ಲಿದೆ. ಎಸ್ ಅಂಡ್ ಟಿ ಆರ್ ಇನ್ ಗ್ರೂಪ್ 1 ಇಲ್ಲ. ಆಪ್ಷನ್ 4 ಅನ್ನೋದು ರಾಂಗ್ ಆನ್ಸರ್. ಸೊ ನಮ್ಗೆ ರೈಟ್ ಆನ್ಸರ್ ಏನು? ಯು ವಿ ಪಿ ಅಂಡ್ ಟಿ ಆರ್ ಇನ್ ದಿ ಗ್ರೂಪ್ 2. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್, ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದಾರ. ಆ ಸ್ಟೇಟ್ಮೆಂಟ್ಸ್ ಮೇಲೆ ನಾವು ಕನ್ಕ್ಲೂಷನ್ ಕೊಟ್ಟಿರ್ತಾರೆ, ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಸಮ್ ಟಿನ್ಸ್ ಆರ್ ರೌಂಡ್. ಇದು ರೌಂಡ್ ಅಬ್ಜೆಕ್ಟ್ಸ್ಗಳಾದರೆ ಇದರಲ್ಲಿ ಕೆಲವು ಟಿನ್ಸ್ ಅದಾವ. some tins are round. Next, some cups are round. ಇವು ಕಪ್ಸ್ ಅನ್ನೋದಾದ್ರೆ ಕೆಲವು ಕಪ್ಸ್ಗಳು ರೌಂಡ್ ಅದಾವ, ರೌಂಡ್ಗೆ ಬರ್ತಾವ. ಸೊ ಇವು ಕಪ್ಸ್. ಓಕೆ, ಕನ್ಕ್ಲೂಷನ್ಸ್ ಏನ್ ಕೊಟ್ಟಿದಾರ ನೋಡೋಣ. ಸಮ್ ಟಿನ್ಸ್ ಆರ್ ಕಪ್ಸ್ ಅಂತೆ, ಸಮ್ ಟಿನ್ಸ್ ಕಪ್ಸ್ ಅಂತೆ. ಸೊ ಕನ್ಕ್ಲೂಷನ್ 1 ಈಸ್ ರಾಂಗ್. ಹಂಗಿಲ್ಲ, ಟಿನ್ಸ್ಗೆ ಕಪ್ಸ್ಗೆ ಸಂಬಂಧ ಇಲ್ಲ. All round things are either tins or cups. No. ರೌಂಡ್ ಥಿಂಗ್ಸ್ ಎಲ್ಲವೂ ಟಿನ್ಸ್ ಅಂತೆ ಅಥವಾ ಕಪ್ಸ್ ಅಂತೆ, ಇಲ್ಲ, ಹಾಗಾಗಿಲ್ಲ. ಸಮ್ ಟಿನ್ಸ್ ಆರ್ ರೆಕ್ಟ್ಯಾಂಗ್ಯುಲರ್ ಅಂತೆ, ಯಾವನಿಗೆ ಗೊತ್ತು, ಕೊಟ್ಟಿಲ್ಲ. ಸೊ ಅದು ತಪ್ಪು ಕನ್ಕ್ಲೂಷನ್. ಸಮ್ ಕಪ್ಸ್ ಆರ್ ಫ್ಲಾಟ್ ಅಂತೆ, ಅದನ್ನು ಕೊಟ್ಟಿಲ್ಲ, ಗೊತ್ತಿಲ್ಲ. ಸೊ ಇದಿಷ್ಟು ಕನ್ಕ್ಲೂಷನ್, ನಮ್ಗೆ 4 ಕನ್ಕ್ಲೂಷನ್ಸ್ ರಾಂಗ್ ಅದಾವ. ಓನ್ಲಿ 1 ಫಾಲೋಸ್, ನೋ. ಓನ್ಲಿ 3 and 4 follows, no. None of the conclusions follows. Option 3 is the right answer. Simple ide. Next question. From a point yes, Rohan walked 30 meters to the north, then turning to his right walked 30 meters. He again turned to his right and walked another 50 meters, and finally turned to his right and walked 30 meters. In which direction and what distance is he from the starting point? Yes. Okay. ಸೊ ಡೈರೆಕ್ಷನ್ ಚಾಪ್ಟರ್ ಮೇಲಿನ ಕ್ವಶನ್ ಇದಾಗಿದೆ. ಸೊ ಡೈರೆಕ್ಷನ್ ಚಾಪ್ಟರ್ ಮೇಲಿನ ಕ್ವಶನ್ಸ್ಗಳನ್ನ ನಾವು ಆನ್ಸರ್ ಮಾಡ್ಬೇಕಂತಂದ್ರೆ ಡೈರೆಕ್ಷನ್ಸ್ಗಳು ಗೊತ್ತಿರಬೇಕಾಗುತ್ತೆ. ಸೊ ಡೈರೆಕ್ಷನ್ಸ್ಗಳನ್ನ ಹಾಕೊಂಡ್ಬಿಡ್ತೀನಿ. ಇದು ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಓಕೆ, ಫ್ರಮ್ ಎ ಪಾಯಿಂಟ್ ಎಸ್ ಅನ್ನೋ ಪಾಯಿಂಟ್ ಇಂದ ರೋಹನ್ ವಾಕ್ 30 meters ಟು ದಿ ನಾರ್ತ್. ಎಸ್ ಅನ್ನೋ ಪಾಯಿಂಟ್ ಇಂದ ರೋಹನ್ 30 ಮೀಟರ್ ನಾರ್ತ್ ಕಡೆ ಹೋಗ್ತಾನಂತೆ.
ಸೊ ಇದೊಂದು ಪಾಯಿಂಟ್ ಎಸ್ ಅಂತ ಅನ್ಕೊಳ್ಳೋದಾದ್ರೆ ನಾರ್ತ್ ಕಡೆ ರೋಹನ್ 30 ಮೀಟರ್ಸ್ ಹೋದ. 30 ಮೀಟರ್ಸ್ ಹೋದ. ನೆಕ್ಸ್ಟ್ ಏನ್ ಮಾಡ್ತಾನ? ದೆನ್ ಟರ್ನಿಂಗ್ ಟು ಹಿಸ್ ರೈಟ್ ವಾಕ್ 30 ಮೀಟರ್ಸ್. ಓಕೆ, ನಾರ್ತ್ ಕಡೆ ಏನ್ ಹೊಂಟಿದ್ನಲ್ಲ ಬಲಗಡೆ ತಿರುಗಿ ಮತ್ತೆ 30 ಮೀಟರ್ ಹೋಗ್ತಾನಂತೆ. ಸೊ ಈ ಕಡೆ ನಾರ್ತ್ ಕಡೆ ಹೊಂಟಿದಾನಂದ್ರೆ ಅವ್ನ ಬಲ ಈ ಕಡೆ ಆಗುತ್ತೆ, ಮತ್ 30 ಮೀಟರ್ ಹೋಗ್ತಾನೆ. ಇದರ ಡಿಸ್ಟೆನ್ಸ್ ಸೇಮ್ ಇರಬೇಕು, ಬಿಕಾಸ್ ಎರಡು 30 ಮೀಟರ್ ಇರೋದ್ರಿಂದ. ಹಿ ಅಗೇನ್ ಟರ್ನ್ ಟು ಹಿಸ್ ರೈಟ್ ಅಂಡ್ ವಾಕ್ ಅನದರ್ 50 ಮೀಟರ್ಸ್. ಸೊ ಈ ಕಡೆ ಏನ್ ಹೊಂಟಿದಾನಲ್ಲಿ ಇವಾಗ ಮತ್ ಬಲಕ್ ತಿರುಗಿ 50 ಮೀಟರ್ ಹೋಗ್ತಾನಂತ. ಈ ಕಡೆ ಹೊಂಟಾಗ, ಪೂರ್ವದ ಕಡೆ ಹೊಂಟಾಗ ಅವನ ಬಲ ಈ ಕಡೆ ಆಗುತ್ತೆ, ಕೆಳಗಾಗುತ್ತೆ. ಸೊ ಇಲ್ಲಿಂದ ಮತ್ತೆ 50 ಮೀಟರ್ಸ್ ಬರ್ಬೇಕು ಅವನು. 50 ಮೀಟರ್ಸ್ ಬರ್ತಾನ. ನೆಕ್ಸ್ಟ್ ಫೈನಲಿ ಟರ್ನ್ ಟು ಹಿಸ್ ರೈಟ್ ಅಂಡ್ ವಾಕ್ 30 ಮೀಟರ್ಸ್. ಇವಾಗ ಈ ಕಡೆ ಬರ್ತಾ ಇದ್ದಾನಲ್ಲ, ಮತ್ತ ಅವನು ಬಲಕ್ ತಿರುಗಿ ಮತ್ 30 ಮೀಟರ್ ಹೋಗ್ತಾನಂತ. ದಕ್ಷಿಣದ ಕಡೆ ಬರ್ತಾ ಇದ್ದಾನೆ ಅಂತಂದ್ರೆ ಅವನ ಬಲ ನಮ್ಮ ಎಡ ಆಗಿರುತ್ತೆ, ಅಂದ್ರೆ ಅವನ ಬಲ ಈ ಕಡೆ ಆಗುತ್ತೆ, ಮತ್ 30 ಮೀಟರ್ ಹೋಗ್ತಾನಂತ. ಮತ್ 30 ಮೀಟರ್ ಹೋಗ್ತಾನೆ. ಓಕೆ, ಕ್ವಶನ್ ಏನಿದೆ? ಇನ್ ವಿಚ್ ಡೈರೆಕ್ಷನ್, ಯಾವ ದಿಕ್ಕಿನಲ್ಲಿ ಮತ್ತು ಯಾವ ದೂರದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅವನ ಅದಾನ ಅಂತ, ಆರಂಭದ ಸ್ಥಳದಿಂದ ಯಾವ ದಿಕ್ಕಿನಲ್ಲಿ ಮತ್ತು ಎಷ್ಟು ದೂರದಲ್ಲಿ ಅದಾನ ಅಂತ ಕ್ವಶನ್ ಇದೆ. ಸಿ, ಅವ್ನ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು? ಇದು ಎಸ್ ಅನ್ನೋ ಪಾಯಿಂಟ್ ಅವ್ನ ಸ್ಟಾರ್ಟಿಂಗ್ ಪಾಯಿಂಟ್. ಇವಾಗ ಇರೋದು ಎಲ್ಲಿ ಅವನು? ಇಲ್ಲಿ ಅದಾನ. ಸೊ ಯಾವ ಡೈರೆಕ್ಷನ್ ಅಲ್ಲಿ ಅದಾನ ಇವಾಗ? ಸೌತ್ ಕಡೆ ಅದಾನ, ದಕ್ಷಿಣದ ಕಡೆ ಅದಾನ. ಇದು ದಕ್ಷಿಣದ ಕಡೆ ಅದಾನ. ನೆಕ್ಸ್ಟ್ ಏನ್ ಕೇಳಿದಾರೆ? ಯಾವ ಡಿಸ್ಟೆನ್ಸ್ ಅಲ್ಲಿ ಅಂತ ಕೇಳಿದಾರೆ. ಇಲ್ಲಿಂದ ಇಲ್ಲಿಗೆ 50 ಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ ನಮಗೆ 30 ಮೀಟರ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 30 ಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ 50 ಮೀಟರ್ ಇದೆ ಅಂದ್ಮೇಲೆ ಇಲ್ಲಿಂದ ಇಲ್ಲಿಗೆ 20 ಮೀಟರ್ ಇರಲೇಬೇಕು. ಸೊ ನಮಗೆ ಇವಾಗ ಎರಡಕ್ಕೂ ಆನ್ಸರ್ ಸಿಕ್ತು. ಸೌತ್ ಕಡೆ ಅದಾನ ಮತ್ತು 20 ಮೀಟರ್ ಡಿಸ್ಟೆನ್ಸ್ ನಲ್ಲಿ ಅದಾನ. 20 meters to the south. Option 2 is the right answer. Next question. Okay. ಇದರ ಮೇಲಿನ ಕ್ವಶನ್ ಒಂದು ಈ ಡೇಟಾ, ಇದು ಕೆಳಗಿನ ಕ್ವಶನ್ ಒಂದು. ಸೊ ನಮ್ಮ ಕ್ವಶನ್ ಇರೋದು ಇದಷ್ಟೇ ಇವಾಗ. The ratio of the ages of the father and son at present is 19:5. After 4 years, the ratio will be 3:1. What is the sum of the present ages of the father and the son ಅಂತ ಹೇಳಿದ್ದಾರೆ. ಸೊ ರೇಷಿಯೋ ಮೇಲಿನ ಕ್ವಶನ್ ಇದು. ಪ್ರೆಸೆಂಟ್ ತಂದೆ ಮತ್ತು ಮಗನ ನಡುವಿನ ಅನುಪಾತ ಏನಿದೆ? 19:5 ಇದೆ. 4 ವರ್ಷದ ನಂತರ ಅವರಿಬ್ಬರ ನಡುವಿನ ವಯಸ್ಸಿನ ರೇಷಿಯೋ ಅನುಪಾತ ಏನಾಗಿರುತ್ತೆ? 3:1 ಆಗಿರುತ್ತೆ 4 ವರ್ಷದ ನಂತರ. ಸೊ ಪ್ರೆಸೆಂಟ್ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಎಷ್ಟು ಅಂತ ಹೇಳಿದ್ದಾರೆ. ಸಿ, ಪ್ರೆಸೆಂಟ್ 19:5 ಇದೆ. ಪ್ರೆಸೆಂಟ್ 19:5 ಇದೆ. 4 ವರ್ಷದ ನಂತರ ಏನಾಗುತ್ತೆ? 3:1 ಆಗುತ್ತೆ. ಅವರಿಬ್ಬರ ನಡುವಿನ ವಯಸ್ಸಿನ ಅನುಪಾತ. ಪ್ರೆಸೆಂಟ್ ಅವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟಿದೆ? 19 - 5 ಮಾಡಿದ್ರೆ ನಮಗ 14 ಬರುತ್ತೆ. 14 ಯೂನಿಟ್ ಇದೆ. 4 ವರ್ಷದ ನಂತರ ಅವರಿಬ್ಬರ ನಡುವಿನ ವ್ಯತ್ಯಾಸ 3 ಅಲ್ಲಿ 1 ಮೈನಸ್ ಮಾಡಿದ್ರೆ 2 ಯೂನಿಟ್ ಬರುತ್ತೆ. ಸೊ ಇಲ್ಲಿ ನಮಗೆ 14 ಯೂನಿಟ್ ಬರ್ತಾ ಇದೆ, ಇಲ್ಲಿ 2 ಯೂನಿಟ್ ಬರ್ತಾ ಇದೆ. ಹಂಗಾಗಬಾರ್ದು. ಯಾರೇ ಇಬ್ರು ವ್ಯಕ್ತಿಗಳ ನಡುವಿನ ವ್ಯತ್ಯಾಸ, ವಯಸ್ಸಿನ ವ್ಯತ್ಯಾಸ ಯಾವಾಗ್ಲೂ ಸೇಮ್ ಇರುತ್ತೆ. ಇಬ್ರು ದೋಸ್ತರದಾರ, ಅವರಿಬ್ಬರ ನಡುವಿನ ವಯಸ್ಸಿನ ನಡುವಿನ ವ್ಯತ್ಯಾಸ 2 ಮಂತ್ಸ್ ಇದೆ ಅಂತಂದ್ರೆ ಇನ್ನು 10 ವರ್ಷ ಬಿಟ್ಟು ಕೂಡ ಅವರಿಬ್ಬರ ವಯಸ್ಸಿನ ನಡುವಿನ ವ್ಯತ್ಯಾಸ 2 ಮಂತ್ಸೇ ಇರುತ್ತೆ. ಬಟ್ ಇಲ್ಲ, ಹಂಗಾಗಿಲ್ಲ. ಪ್ರೆಸೆಂಟ್ ತಂದೆ ಮತ್ತು ಮಗನ ವಯಸ್ಸಿನ ವ್ಯತ್ಯಾಸ 14 ಇದ್ರೆ 4 ವರ್ಷದ ನಂತರ ಅವರಿಬ್ಬರ ನಡುವಿನ ವಯಸ್ಸಿನ ವ್ಯತ್ಯಾಸ 2 ಯೂನಿಟ್ ಇದೆ. ಸೊ ಹಿಂಗಾಗಬಾರ್ದು. ಸೊ ಇವಾಗ ನಾವ್ ಏನ್ ಮಾಡ್ಬೇಕು? ಎರಡನ್ನೂ ಸೇಮ್ ಮಾಡ್ಕೋಬೇಕು. ಎರಡನ್ನೂ ಸೇಮ್ ಮಾಡ್ಕೋಬೇಕಂತಂದ್ರೆ ಈ ರೇಷಿಯೋಗೆ 7 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗ ಎರಡು ಸೇಮ್ ಆಗುತ್ತೆ. ಇಲ್ಲಿಯೂ ಡಿಫ್ರೆನ್ಸ್ 14 ಬರುತ್ತೆ, ಇಲ್ಲಿಯೂ ಡಿಫ್ರೆನ್ಸ್ 14 ಬರುತ್ತೆ. ಸೊ ಏನ್ ಮಾಡ್ತೀನಿ ನಾನು ಇವಾಗ? ಎರಡನೇ ರೇಷಿಯೋಕ 7 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಎರಡನೇ ರೇಷಿಯೋಕ್ 7 ಇಂದ ಮಲ್ಟಿಪ್ಲೈ ಮಾಡಿದ್ರ ಏನ್ ಬರುತ್ತೆ? 7 × 3 = 21 ರೇಷಿಯೋ 7 × 1 7. ಸೊ ಪ್ರೆಸೆಂಟ್ 19:5 ಇದೆ. 4 ವರ್ಷದ ನಂತರ ಅವರ ನಡುವಿನ ವಯಸ್ಸಿನ ರೇಷಿಯೋ ಏನಾಗುತ್ತೆ? 21:7 ಆಗುತ್ತೆ. ಓಕೆ, ಇಲ್ಲಿ ಜಾಸ್ತಿ ಆಗಿದ್ದೆಷ್ಟು? 19 ಇಂದ 21 ಅಂದ್ರೆ 2 ಯೂನಿಟ್ ಜಾಸ್ತಿ ಆಯ್ತು, ಅಥವಾ 5 ಇಂದ 7 ಅಂದ್ರೆ 2 ಯೂನಿಟ್ ಜಾಸ್ತಿ ಆಯ್ತು. 2 ಯೂನಿಟ್ ಅನ್ನೋದೇ ನಮಗ 4 ವರ್ಷ ಆಗಿದೆ. ಬಿಕಾಸ್ 4 ವರ್ಷದ ನಂತರ 21:7 ಆಗ್ತಾ ಇದೆ. ಸೊ 4 ವರ್ಷದ ನಂತರ ಅಂದ್ರೆ 4 ವರ್ಷ ಜಾಸ್ತಿ ಆದ್ರೆ ನಮಗ 2 ಯೂನಿಟ್ ಜಾಸ್ತಿ ಆದಂಗ. ಕೇಳಿರೋದೇನು? ಪ್ರೆಸೆಂಟ್ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಕೇಳಿದಾರ. ಸೊ ಪ್ರೆಸೆಂಟ್
19 ಪ್ಲಸ್ 5 ಅಂದ್ರೆ 24. ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಎಷ್ಟಿದೆ? 24 ಯೂನಿಟ್ ಇದೆ. ಸೊ 24 ಯೂನಿಟ್ ಅನ್ನೋದು ಎಷ್ಟಾಗುತ್ತೆ? ಇಲ್ಲಿ 2 ಯೂನಿಟ್ ಜಾಸ್ತಿ ಆಗಿದೆ 4 ವರ್ಷದ ನಂತರ. ಸೊ 2 ಯೂನಿಟ್ ಅನ್ನೋದೇ ನಮಗೆ 4 ವರ್ಷ ಆಗೋದಾದ್ರೆ 24 ಯೂನಿಟ್ ಅನ್ನೋದು ಎಷ್ಟು ವರ್ಷ ಆಗುತ್ತೆ? 2 ಒಂದಲೇ 2, 2 2ರಲ್ಲೇ 4. 24 ಇಂಟು 2 ಅಂದ್ರೆ 48. ಸೊ ಅವರಿಬ್ಬರ ವಯಸ್ಸಿನ ಮೊತ್ತ 48 ವರ್ಷ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Okay. In the following 5 rows of different figures are given. In each question a specific rule is to be followed. Determine which row of the figures follow the rule mentioned in the question. So ಇಲ್ಲೇನು ರೋಸ್ ನಲ್ಲಿ ಕೊಟ್ಟಿದಾರಲ್ಲ, ಈ ಫಿಗರ್ಸ್ ಒಂದು ಸ್ಪೆಸಿಫಿಕ್ ರೂಲ್ ನ ಫಾಲೋ ಮಾಡ್ತಾವಂತೆ. ಯಾವ ರೂಲ್ ಅದು? ದ ಸಿಂಪಲ್ ಫಿಗರ್ಸ್ ಬಿಕಮ್ ಮೋರ್ ಕಾಂಪ್ಲೆಕ್ಸ್ ಅಲಾಂಗ್ ಅ ರೋ. ಚೂಸ್ ದಿ ರೋ ಇನ್ ವಿಚ್ ದ ಫಿಗರ್ ಬಿಕಮ್ ಮೋರ್ ಕಾಂಪ್ಲೆಕ್ಸ್ ಆಸ್ ಯು ಮೂವ್ ಫ್ರಮ್ ದಿ ಕಾಲಮ್ ಟು ಅನದರ್ ಕಾಲಮ್. ಸೊ ನಾವು ಪ್ರತಿ ರೋನ ನೋಡಿದಾಗ ಕಾಲಮ್ ಇಂದ ಕಾಲಮ್ಗೆ ಅದು ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತಾ ಇರಬೇಕು. ಅಂತ ರೋ ಯಾವುದು ಅಂತ ಕ್ವಶನ್ ಕೇಳಿದಾರೆ. ಸೊ ನೋಡ್ತಾ ಹೋಗೋಣ. ಇಲ್ಲಿ 2 ಲೈನ್ ಅದಾವು. ಇಲ್ಲಿ 2 ಲೈನ್ ಆದ್ಮೇಲೆ ಇಲ್ಲೊಂದು ಲೈನ್ ಬಂದಿದೆ. ಸೊ ಇದಕ್ಕಿಂತ ಇದು ಕಾಂಪ್ಲೆಕ್ಸ್ ಆಯಿತು. ನೆಕ್ಸ್ಟ್. ಸೊ ಇಲ್ಲಿ ಒಟ್ಟು ನಮ್ಗೆ ಎಷ್ಟಿದ್ದು? 1 2 3 4 5 ಲೈನ್ ಇದ್ದು. ಇಲ್ಲಿ 1 2 3 4 5 6 ಲೈನ್ ಅದು. ಓಕೆ, ಇದಕ್ಕಿಂತ ಇದು ಕಾಂಪ್ಲೆಕ್ಸ್ ಆಯಿತು. ಓಕೆ, ಇಲ್ಲಿ ಎಷ್ಟಿದಾವು? 1 2 3 4 5 6. ಇಲ್ಲೂ 6 ಇದ್ದು, ಇಲ್ಲೂ 6 ಇದ್ದು. ಸೊ ಅವ್ರು ಕೊಟ್ಟಿರೋ ರೂಲ್ ಪ್ರಕಾರ ನಮಗೆ ಇದಕ್ಕಿಂತ ಇದು ಕಾಂಪ್ಲೆಕ್ಸ್ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಅದಕ್ಕೋಸ್ಕರ ನಮಗೆ ಆಪ್ಷನ್ 1 ಅನ್ನೋದು ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್. ಇಲ್ಲಿ 1 2 3 4 5 5 ಲೈನ್ ಅದಾವು. ಇಲ್ಲಿ 1 2 3 4 5 ಇಲ್ಲೂ ಕೂಡ 5 ಲೈನ್ ಅದಾವು. ಇದಕ್ಕಿಂತ ಇದು ಕಾಂಪ್ಲೆಕ್ಸ್ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಸೊ ಆಪ್ಷನ್ 2 ಅನ್ನೋದು ನಮಗೆ ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್. ಇಲ್ಲಿ 1 2 3 4 ದೊಡ್ಡ ಲೈನ್ ಒಂದು 5 ಅದು. ಇಲ್ಲಿ 1 2 3 4 5 6. ಸೊ ಇಲ್ಲಿ 5 ಇದ್ದು ಇಲ್ಲಿ 6 ಅದು, ಕಾಂಪ್ಲೆಕ್ಸ್ ಆಯಿತು. ನೆಕ್ಸ್ಟ್ 2 4 6 ಇದೊಂದು 7. ಇದಕ್ಕಿಂತ ಇದು ಕಾಂಪ್ಲೆಕ್ಸ್ ಆಯಿತು. ಎಸ್. 2 3 4 5 6 7 8. ಸೊ ಲೆಫ್ಟ್ ಇಂದ ರೈಟ್ಗೆ ಹೋದಂತೆ ಅಂದ್ರೆ ಕಾಲಮ್ಗೆ ಹೋದಂತೆ ನಾವು ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತಾ ಇದೆ ಇದು. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ 4 ಒಂದು ಚೆಕ್ ಮಾಡಿಬಿಡೋಣ. ಇಲ್ಲಿ ದೊಡ್ಡ ಲೈನ್ 1 2 3 4 4 ಲೈನ್ ಇದ್ದು. ಇಲ್ಲಿ ಏನಾಗಿದೆ? ದೊಡ್ಡ ಲೈನ್ 1 ಇವು 4 ಅಂದ್ರೆ 5. ಸೊ ಇದಕ್ಕಿಂತ ಇದು ಕಾಂಪ್ಲೆಕ್ಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ 1 2 4 6. ಸೊ ಇದಕ್ಕಿಂತ ಇದು ಕಾಂಪ್ಲೆಕ್ಸ್ ಆಗಿದೆ. 4 5 6 4 5. ಸೊ ಇದಕ್ಕಿಂತ ಇದು ಕಾಂಪ್ಲೆಕ್ಸ್ ಆಗಿದೆ. ನೆಕ್ಸ್ಟ್ 2 4 6 ಇದೊಂದು 7. ಸೊ ಆಪ್ಷನ್ 3 ಮತ್ತು ಆಪ್ಷನ್ 4 ಎರಡು ಕಾಂಪ್ಲೆಕ್ಸ್ ಆಗ್ತಾನೆ ಹೋಗ್ತಾ ಇವೆ. ಈ ತರ ಯಾಕೆ ಕೊಟ್ಟಿದಾರೋ ಗೊತ್ತಿಲ್ಲ. ಆಪ್ಷನ್ 3 ಅಥವಾ ಆಪ್ಷನ್ 4 ಇವೆರಡರಲ್ಲಿ ಒಂದು ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಓಕೆ. ಇಫ್ ದ ನಂಬರ್ 1 2 3 a 4 b is divisible by both 5 and 12, which of the following is the sum of a and b ಅಂತ ಹೇಳಿದಾರೆ. ಸೊ ಒಂದು ನಂಬರ್ ಇದೆ ಅಂತೆ 1 2 3. ಇಲ್ಲಿ ಎ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 4, ನೆಕ್ಸ್ಟ್ ಬಿ. ಇದೊಂದು ನಂಬರ್. ಎ ಮತ್ತು ಬಿ ನಲ್ಲಿ ಯಾವ ಡಿಜಿಟ್ಸ್ ಬರ್ತಾವೋ ನಮಗೆ ಗೊತ್ತಿಲ್ಲ, ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಹಿಂಟ್. ಈ ನಂಬರ್ 5ರಿಂದನೂ ಭಾಗ ಆಗುತ್ತೆ, 12ರಿಂದನೂ ಭಾಗ ಆಗುತ್ತೆ ಅಂತೆ. ಸೊ ಈ ನಂಬರ್ 5ರಿಂದನೂ ಭಾಗ ಆಗುತ್ತೆ ಮತ್ತು 12ರಿಂದನೂ ಭಾಗ ಆಗುತ್ತೆ ಅನ್ನೋದಾದ್ರೆ, ಸೊ ಕೊಟ್ಟಿರೋ ಆಪ್ಷನ್ಸ್ ಗಳಲ್ಲಿ ಯಾವುದು ಎ ಮತ್ತು ಬಿ ಯ ಸಮ್ ಆಗಿರಬಹುದು ಅಂತ ಕ್ವಶನ್ ಇದೆ. ಸೊ ಮಸ್ತ್ ಇದೆ ಕ್ವಶನ್, ಬನ್ನಿ ನೋಡೋಣ. ಯಾವುದೇ ಒಂದು ಸಂಖ್ಯೆ 5ರಿಂದ ಭಾಗ ಆಗ್ಬೇಕಂತಂದ್ರ ಅದರ ಯೂನಿಟ್ ಡಿಜಿಟ್ ಐದರ್ 0 ಆಗಿರಬೇಕು ಅಥವಾ 5 ಆಗಿರಬೇಕು. 0 ಮತ್ತು 5 ಯೂನಿಟ್ ಡಿಜಿಟ್ ಆದಾಗ ಮಾತ್ರ ಆ ಸಂಖ್ಯೆ 5ರಿಂದ ಭಾಗ ಆಗ್ತಿರುತ್ತೆ. ಸೊ ನಮಗೆ ಬಿ ಬರೋ ಸ್ಥಾನದಲ್ಲಿ 0 ಆದ್ರೂ ಆಗ್ಬೋದು ಅಥವಾ 5 ಆದ್ರೂ ಬರ್ಬೋದು. ನೆಕ್ಸ್ಟ್ ಏನ್ ಕೊಟ್ಟಿದಾರ? 12ರಿಂದ ಭಾಗ ಆಗುತ್ತೆ ಅಂತ. ಇದು ಈ ಸಂಖ್ಯೆ 12ರಿಂದ ಭಾಗ ಆಗುತ್ತೆ ಅನ್ನೋದಾದ್ರೆ ಈ ಸಂಖ್ಯೆ 4 ಮತ್ತು 3ರಿಂದನೂ ಭಾಗ ಆಗ್ಬೇಕು. ಬಿಕಾಸ್ 4 3 12. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಇಡೀ ಸಂಖ್ಯೆ 12ರಿಂದ ಭಾಗ ಆಗುತ್ತೆ ಅನ್ನೋದಾದ್ರೆ ಈ ಇಡೀ ಸಂಖ್ಯೆ 4ರಿಂದನೂ ಭಾಗ ಆಗ್ಬೇಕು, 3ರಿಂದನೂ ಭಾಗ ಆಗ್ಬೇಕು. ಓಕೆ. ಯಾವುದೇ ಒಂದು ಸಂಖ್ಯೆ 4ರಿಂದ ಭಾಗ ಆಗ್ಬೇಕಂತಂದ್ರೆ ಆ ಸಂಖ್ಯೆ 5ರಿಂದ ಎಂಡ್ ಆಗಬಾರ್ದು.
ಬೇಕಾದ್ರೆ ನೀವು ಚೆಕ್ ಮಾಡಿ, ಯೂನಿಟ್ ಡಿಜಿಟ್ ನಲ್ಲಿ ನಮಗೆ 5 ಇದ್ರೆ ಅದನ್ನ 4ರಿಂದ ಭಾಗ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಬಿ ಅನ್ನೋದು 5 ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಬಿ ಅನ್ನೋದು 5 ಆಗೋ ಪಾಸಿಬಿಲಿಟಿ ಇಲ್ಲ. ಸೊ ಬಿ ವ್ಯಾಲ್ಯೂ 0 ಅಂತ ನಮಗೆ ಕನ್ಫರ್ಮ್ ಆಯ್ತು. ನೆಕ್ಸ್ಟ್, ಸೊ ಬಿ ವ್ಯಾಲ್ಯೂ ಏನು ಇವಾಗ 0. ಸೊ ಇವಾಗ ಏನೈತಿ ಇದು 1 2 3 A 4 0. ಬಿ ವ್ಯಾಲ್ಯೂ ಏನಾಯ್ತು 0 ಆಯ್ತು. ಓಕೆ, ನೆಕ್ಸ್ಟ್, ಈ ಸಂಖ್ಯೆ 3ರಿಂದನೂ ಭಾಗ ಆಗಿರಬೇಕು. ಈ ಇಡೀ ಸಂಖ್ಯೆ 12ರಿಂದ ಭಾಗ ಆಗುತ್ತೆ ಅನ್ನೋದಾದ್ರೆ ಈ ಇಡೀ ಸಂಖ್ಯೆ 3ರಿಂದ ಕೂಡ ಭಾಗ ಆಗಿರಬೇಕು. ಸೊ ಯಾವುದೇ ಒಂದು ಸಂಖ್ಯೆ ನಮಗೆ 3ರಿಂದ ಭಾಗ ಆಗುತ್ತೋ ಇಲ್ಲ ಅನ್ನೋದು ಕಂಡುಹಿಡಿಯೋದು ಹೇಗೆ ಅಂತಂದ್ರೆ, ಆ ಸಂಖ್ಯೆಯಲ್ಲಿನ ಎಲ್ಲಾ ಡಿಜಿಟ್ಸ್ ಗಳನ್ನ ಆಡ್ ಮಾಡಿದಾಗ ಆ ಏನು ಮೊತ್ತ ಬಂದಿರುತ್ತಲ್ಲ ಆ ಮೊತ್ತ 3ರಿಂದ ಭಾಗ ಆಗ್ತಾ ಇದ್ರೆ ಆ ಇಡೀ ಸಂಖ್ಯೆ 3ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಅಂದ್ರೆ ಹೇಳ್ತೀನಿ ನೋಡಿ, 21 ಅನ್ನೋದು ಒಂದು ಸಂಖ್ಯೆ ಇದೆ. ಈ 21 ಅನ್ನೋದು 3ರಿಂದ ಭಾಗ ಆಗುತ್ತೋ ಇಲ್ಲ ನಾವು ಕಂಡುಹಿಡಿಯೋದು ಹೇಗೆ ಅಂತಂದ್ರೆ, ಈ ಸಂಖ್ಯೆಯಲ್ಲಿರುವ ಡಿಜಿಟ್ಸ್ ಗಳನ್ನ ಆಡ್ ಮಾಡಬೇಕು. 2 + 1 ಅಂದ್ರೆ 3. ಸೊ 3 ಅನ್ನೋದು ನಮ್ಗೆ 3ರಿಂದ ಭಾಗ ಆಗುತ್ತೆ. ಸೊ ದ್ಯಾಟ್ 21 ಅನ್ನೋದು ಕೂಡ ನಮಗೆ 3ರಿಂದ ಭಾಗ ಆಗುತ್ತೆ. ಸೊ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಏನು, ಎಲ್ಲಾ ಡಿಜಿಟ್ಸ್ ಗಳನ್ನ ಆಡ್ ಮಾಡಿದ್ರೆ ಆಡ್ ಮಾಡಿದ ಮೊತ್ತ ಏನು 3ರಿಂದ ಭಾಗ ಆದ್ರೆ ಆ ಇಡೀ ಸಂಖ್ಯೆ 3ರಿಂದ ಭಾಗ ಆಗ್ತಿರುತ್ತೆ. ಇಲ್ಲಿ 2 + 1 3, 3 + 3 6, 6 + 4 10 ಇದೆ. ಸೊ 10ಗೆ ನಾವು ಏನ ಆಡ್ ಮಾಡ್ಬೇಕು, ಇವಾಗ ಎ ಒಂದು ಉಳಿದಿದೆ ನಮಗ. 10ಗೆ ನಾವು ಏನ ಆಡ್ ಮಾಡಬೇಕು, ಬರೋ ಮೊತ್ತ ನಮಗ 3ರಿಂದ ಭಾಗ ಆಗ್ತಿರ್ಬೇಕು. ಸೊ 10ಗೆ ಯಾವ್ದನ್ನ ಆಡ್ ಮಾಡಿದಾಗ ನಮಗೆ 3ರಿಂದ ಭಾಗ ಆಗುತ್ತೆ, 10ಗೆ 2ನ್ನ ಆಡ್ ಮಾಡಿದಾಗ ನಮಗೆ 3ರಿಂದ ಭಾಗ ಆಗುತ್ತೆ. 10ಗೆ 2ನ್ನ ಆಡ್ ಮಾಡಿದ್ರೆ 12 ಬರುತ್ತೆ. 12 ಅನ್ನೋದು ನಮಗೆ 3ರಿಂದ ಭಾಗ ಆಗುತ್ತೆ. ಸೊ ಎ ಬೆಲೆ ಏನಾಗಿರ್ಬೋದು 2 ಆಗಿರ್ಬೋದು, ಅಥವಾ 10ಗೆ 5ನ ಆಡ್ ಮಾಡಿದ್ರು ಕೂಡ 15 ಆಗುತ್ತೆ. 15 ಅನ್ನೋದು ನಮಗೆ 3ರಿಂದ ಭಾಗ ಆಗುತ್ತೆ. ಸೊ ಎ ವ್ಯಾಲ್ಯೂ ನಮಗೆ 5 ಆಗಿರ್ಬೋದು, ಅಥವಾ 10ಗೆ ನಾವು 8ನ್ನ ಆಡ್ ಮಾಡಿದರೆ 18 ಆಗುತ್ತೆ. 18 ಅನ್ನೋದು ಕೂಡ 3ರಿಂದ ಭಾಗ ಆಗುತ್ತೆ. ಸೊ ನಮ್ಗೆ ಎ ವ್ಯಾಲ್ಯೂ 8 ಕೂಡ ಆಗಿರ್ಬೋದು. ಓಕೆ, ಬಿ ವ್ಯಾಲ್ಯೂ ಏನಾಗಿರ್ಬೋದು 0. ಎ ವ್ಯಾಲ್ಯೂ ಏನಾಗಿರ್ಬೋದು 2 ಆಗಿರ್ಬೋದು, 5 ಆಗಿರ್ಬೋದು, ಅಥವಾ 8 ಆಗಿರ್ಬೋದು. ಎ ಮತ್ತು ಬಿದು ಸಮ್ 5 ಆಗ್ಲಿಕ್ಕೆ ಸಾಧ್ಯನಾ? ಸೊ ಎ 5 ಇದೆ, ಬಿ 0 ಇದೆ, 5 + 0 ಅಂದ್ರೆ 5. ಸೊ 5 ಆಗಿರಬಹುದು. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. 5 ಆಗ್ಲಿಕ್ಕೆ ನಮಗೆ ಪಾಸಿಬಿಲಿಟಿ ಐತಿ. 6 ಆಗ್ಲಿಕ್ಕೆ ಸಾಧ್ಯನಾ? ನೋಡಿ, ಬಿ ಮತ್ತು ಎ ದಲ್ಲಿರುವ ಯಾವುದೇ ಎರಡು ಸಂಖ್ಯೆಗಳನ್ನು ನಾವು ಸೇರಿಸಿದಾಗ ನಮಗೆ 6 ಆಗಬೇಕು. ಸಾಧ್ಯತೆ ಐತ್ಯಾ? ಇಲ್ಲ. ಸೊ ಬಿ ಅನ್ನೋದು ನಮಗೆ ರೈಟ್ ಆನ್ಸರ್ ಆಗಲ್ಲ, ರಾಂಗ್ ಆನ್ಸರ್. ಅವೆರಡರ ಸಮ 4 ಆಗ್ಲಿಕ್ಕೆ ಸಾಧ್ಯನಾ? 0ಕ್ಕೆ ಇಲ್ಲಿರೋ ಸಂಖ್ಯೆ ಯಾವ್ದಾದ್ರು ಸಂಖ್ಯೆನ ಸೇರಿಸಿ ನಮಗೆ 4 ಬರುತ್ತಾ? ಬರಲ್ಲ. ಸೊ ನಮ್ಗೆ ಆಪ್ಷನ್ 3 ಅನ್ನೋದು ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ದಲ್ಲಿರುವ ಎರಡು ಸಂಖ್ಯೆಗಳನ್ನು ನಮ್ಗೆ ಸೇರಿಸಿದಾಗ 0 ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಸೊ ಆಪ್ಷನ್ 4 ಅನ್ನೋದು ಕೂಡ ನಮಗೆ ರಾಂಗ್ ಆನ್ಸರ್ ಆಗುತ್ತೆ. ರೈಟ್ ಆನ್ಸರ್ ಏನು? ಆಪ್ಷನ್ 1 5 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. A thief is spotted by a policeman from a distance of 100 meters. When the policeman starts the chase, the thief also starts running. If the speed of the thief be 8 km/h and that of the policeman 10 km/h, how far the thief will have to run before he is overtaken? Okay. ಸೊ ಒಂದು ಜಾಗದಲ್ಲಿ ಪೊಲೀಸ್ ಒಬ್ಬ ಕಳ್ಳನನ್ನ ನೋಡ್ತಾನಂತ. ಪೊಲೀಸ್ ಕಳ್ಳನನ್ನ ನೋಡಿದಾಗ ಅವರಿಬ್ಬರ ನಡುವಿನ ಡಿಸ್ಟೆನ್ಸ್ ಎಷ್ಟಿತ್ತು? 100 ಮೀಟರ್ ಇತ್ತು. ಇಲ್ಲಿ ಬರೀತೀನಿ ನೋಡಿ. ಇವ ಪೊಲೀಸ್, ಇವ ತೀಪ್. ಪೊಲೀಸ್ ಕಳ್ಳನನ್ನ ನೋಡಿದಾಗ ಇವರಿಬ್ಬರ ನಡುವಿನ ಡಿಸ್ಟೆನ್ಸ್ 100 ಮೀಟರ್ ಇತ್ತು. ಓಕೆ, ಇವಾಗ ಪೊಲೀಸ್ ಕಳ್ಳನ ನೋಡಿದಾನಂದ್ಮೇಲೆ ಇವನ್ ಚೇಸ್ ಮಾಡ್ತಾನ. ಸೊ ಕಳ್ಳನು ಪೊಲೀಸನ್ನು ನೋಡಿದಾನಂದ್ಮೇಲೆ ಇವನಿಂದ ಅವ್ನು ದೂರ ಓಡೋಗ್ತಾನ. ಇವನ್ ಸ್ಪೀಡು ಎಷ್ಟಿದೆ? 10 km/h ಇದ್ರೆ ಇವಂದು 8 km/h ಇದೆ. ಇವಂದು 10 km/h ಇದ್ರೆ ಇವಂದು 8 km/h ಇದೆ. ಓಕೆ, ಸೊ ಈ ಪೊಲೀಸು ಈ ಸ್ಪೀಡಲ್ಲಿ ಈ ಸ್ಪೀಡ್ನಲ್ಲಿ ಓಡಿದಾಗ ಇವನ್ಕಿನ ಜಾಸ್ತಿ ಸ್ಪೀಡ್ನಲ್ಲಿ ಓಡ್ತಾ ಇದ್ದಾನೆ ಅಂದ್ಮೇಲೆ ಅಫ್ಕೋರ್ಸ್ ಇವ ಪೊಲೀಸ್ ಕಳ್ಳನನ್ನು ಹಿಡಿತಾನ. ಬಟ್ ಪೊಲೀಸ್ ಕಳ್ಳನನ್ನು ಹಿಡಿದಾಗ ಕಳ್ಳ ಇಲ್ಲಿಂದ ಎಷ್ಟು ದೂರ ಓಡಿರ್ತಾನ ಅಂತ ಕ್ವಶನ್ ಇದೆ. ಹೋಪ್ ಯು ಗಾಟ್ ಮೈ ಪಾಯಿಂಟ್. ಓಕೆ, ಇವಾಗ ಇವನು 8 km/h ನಲ್ಲಿ ಓಡ್ತಾ ಇದ್ದಾನೆ ಅಂದ್ರೆ ಪ್ರತಿ ಗಂಟೆಗೆ ಇವ 8 km ಓಡಿದ್ರೆ ಪ್ರತಿ ಗಂಟೆಗೆ 10 km ಓಡ್ತಾ ಇದ್ದಾನೆ ಅಂತ ಅರ್ಥ. ಎಷ್ಟು ಇವನ್ ಜಾಸ್ತಿ ಓಡ್ದಂಗಾಯ್ತು? 2 km/h ಜಾಸ್ತಿ ಓಡ್ದಂಗಾಯ್ತು. ಇವರಿಬ್ಬರ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ? 100 ಮೀಟರ್ ಇದೆ.
ಸೊ ಡಿಸ್ಟೆನ್ಸ್ ಅನ್ನೋದು ಮೀಟರ್ನಲ್ಲಿ ಇರೋದ್ರಿಂದ ನಾವು ಸ್ಪೀಡ್ ಅನ್ನೋದನ್ನು ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಅಥವಾ ಅಥವಾ ಈ ಮೀಟರ್ ಅನ್ನೋದನ್ನೇ ನಾನು ಕಿಲೋಮೀಟರ್ನಲ್ಲೂ ಕೂಡ ಕನ್ವರ್ಟ್ ಮಾಡ್ಕೋಬಹುದು. 100 ಮೀಟರ್ ಅನ್ನೋದನ್ನ ಕಿಲೋಮೀಟರ್ಗೆ ನಾವು ಕನ್ವರ್ಟ್ ಮಾಡಿದರೆ 0.1 ಕಿಲೋಮೀಟರ್ ಆಗುತ್ತೆ. ಮೀಟರ್ನಲ್ಲಿ ಇರೋದನ್ನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಡಿವೈಡ್ ಬೈ ನಾವು 1000 ಮಾಡಬೇಕಾಗುತ್ತೆ. ಬಿಕಾಸ್ 1 ಕಿಲೋಮೀಟರ್ಗೆ 1000 ಮೀಟರ್ಸ್. ಸೊ 100 by 1000 ಮಾಡಿದಾಗ ನಮಗೆ 0.1 ಬರುತ್ತೆ. ಸೊ 0.1 ಕಿಲೋಮೀಟರ್ ಇಬ್ಬರ ನಡುವಿನ ಡಿಸ್ಟೆನ್ಸ್. ಸೊ 0.1 ಕಿಲೋಮೀಟರ್ನ ಇವನಿಗಿಂತ ಇವನು 2 km/h ಜಾಸ್ತಿ ಸ್ಪೀಡ್ನಲ್ಲಿ ಓಡ್ತಾ ಇದ್ದಾನೆ. 2 km/h ಸ್ಪೀಡ್ನಲ್ಲಿ ಓಡಿದರೆ ಎಷ್ಟು ಟೈಮಲ್ಲಿ ರೀಚ್ ಆಗ್ತಾನೆ ಅವನು? 0.1/2. ಇದನ್ನು ಯಾವ ರೀತಿ ಬರಿತೀನಿ ಅಂದರೆ ನಾನು ಮೇಲ್ಗಡೆನೂ 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಕೆಳಗಡೆನೂ 10 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ 1/20 ಆಯ್ತು. ಸೊ 1/20 ಅವರ್ ಬೇಕಾಗುತ್ತೆ. ಪೊಲೀಸ್ ಕಳ್ಳನನ್ನು ಹಿಡಿಯೋದಕ್ಕೆ 1/20 ಅವರ್ ಬೇಕಾಗುತ್ತೆ. ಸೊ 1/20 ಅವರ್ ಬೇಕಾಗಿದೆ ಅಂದಮೇಲೆ ಈ 1/20 ಅವರ್ ಇವನು ಇಲ್ಲಿಂದ ಇಲ್ಲಿ ಓಡಿರ್ತಾನ, ಮುಂದೆ ಓಡಿರ್ತಾನ. ಸೊ ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಓಡ್ತಾ ಇದ್ದಾನೆ ಅಂತಂದ್ಮೇಲೆ 1/20 ಅವರ್ಗೆ ಎಷ್ಟು ಕಿಲೋಮೀಟರ್ ಓಡಿರ್ತಾನ? 8 × 1/20 ಓಡಿರ್ತಾನ. ಸೊ ಏನಾಯ್ತು? 4 2 8, 4 5 20. ಸೊ 2/5 ಕಿಲೋಮೀಟರ್ ಅವನು ಓಡಿರ್ತಾನ. ಸೊ ಆಪ್ಷನ್ 1 2/5 ಕಿಲೋಮೀಟರ್ ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೊಲೀಸು ಕಳ್ಳನ ನೋಡಿದಾಗ ಇವರಿಬ್ಬರ ನಡುವಿನ ಡಿಸ್ಟೆನ್ಸ್ 100 ಮೀಟರ್ ಇತ್ತು. ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಿದರೆ 0.1 ಕಿಲೋಮೀಟರ್ ಆಯಿತು. ಪೊಲೀಸ್ 10 km/h ನಲ್ಲಿ ಓಡ್ತಾ ಇದ್ದಾನೆ, ಕಳ್ಳ 8 km/h ನಲ್ಲಿ ಓಡ್ತಾ ಇದ್ದಾನೆ. ಸೊ ಈ ನಡುವಿನ ಡಿಸ್ಟೆನ್ಸ್ ಅನ್ನು ಕವರ್ ಮಾಡಲಿಕ್ಕೆ ಬೇಕಾಗುವಂತ ಟೈಮ್ 1/20 ಅವರ್. 1/20 ಅವರ್ ಬಂದಿದೆ ಬೇಕಾಗುತ್ತೆ ಅಂದಮೇಲೆ 1/20 ಅವರ್ ಓಡಿರ್ತಾನ. ಪ್ರತಿ ಗಂಟೆಗೆ 8 ಕಿಲೋಮೀಟರ್ ನಲ್ಲಿ ಓಡ್ತಾ ಇದ್ದಾನೆ ಅಂತಂದ್ಮೇಲೆ 1/20 ಅವರ್ಗೆ 8 × 1/20 ಕಿಲೋಮೀಟರ್ ಓಡಿರ್ತಾನ. ಸೊ 4 2 8, 4 5 20. ನಮ್ಗೆ ಆನ್ಸರ್ ಏನಾಗುತ್ತೆ? 2/5 ಕಿಲೋಮೀಟರ್ ಇಸ್ ದಿ ರೈಟ್ ಆನ್ಸರ್. ಸೊ ಇದಿಷ್ಟು ಇವತ್ತು ನಡೆದ ಎಕ್ಸಾಮ್ನಲ್ಲಿ ಕೇಳಲಾದಂಥ ಕ್ವಶನ್ಸ್ಗಳಾಗಿದ್ದು, ಮಾನಸಿಕ ಸಾಮರ್ಥ್ಯದ ಕ್ವಶನ್ಸ್ಗಳಾಗಿದ್ದು. ಕ್ಲಾಸ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.